ಮೊನ್ನೆಯಷ್ಟೇ ನಾಗಿನಿ ಡ್ಯಾನ್ಸ್ ಮಾಡಿದ್ದ ವಸತಿ ಸಚಿವ ಎಂಟಿಬಿ ನಾಗರಾಜ್ ಇವತ್ತು ತಮಟೆ ಸೌಂಡ್ಗೆ ಸಖತ್ತಾಗಿ ಸ್ಟೆಪ್ ಹಾಕಿದ್ದಾರೆ. ಬೆಂಗಳೂರಿನ ಗರುಡಾಚಾರ್ ಪಾಳ್ಯದಲ್ಲಿ ನಡೆದಂತ ಶ್ರೀ ರಾಮನವಮಿ ಉತ್ಸವದಲ್ಲಿ ಪಾಲ್ಗೊಂಡಿದ್ದ ಸಚಿವ ಎಂಟಿಬಿ ಸಖತ್ತಾಗಿ ಕುಣಿದ್ರು. ಬಾಯಲ್ಲಿ ನಿಂಬೆಹಣ್ಣು ಇಟ್ಕೊಂಡು ತಮಟೆ ಸೌಂಡಿಗೆ ತಕ್ಕಂತೆ ಹೆಜ್ಜೆ ಹಾಕಿದ್ರು. ನಿಖಿಲ್ ಗೆಲುವಿಗಾಗಿ ಅಭಿಮಾನಿಗಳು ಹರಕೆಯನ್ನ ಹೊತ್ತಿದ್ದಾರೆ. ಪಟ್ಟಲದಮ್ಮ ದೇವಿ ರಥೋತ್ಸವದಲ್ಲಿ ಅಭಿಮಾನಿಗಳು ಹರಕೆ ಹೊತ್ತಿರುವಂತದ್ದು. ನಾಗಮಂಗಲದ ದೇವಲಾಪುರದಲ್ಲಿ 7 ಗ್ರಾಮಗಳ ಜಾತ್ರೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಅಭಿಮಾನಿಗಳು ಹರಕೆಯನ್ನ ಹೊತ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಿಖಿಲ್ ಗೆಲ್ಲಬೇಕು, ಮಂಡ್ಯ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಅಂತರದಲ್ಲಿ ಗೆಲ್ಲಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಹರಕೆಯನ್ನ ಹೊರಲಾಗಿದೆ. ನಿಖಿಲ್ ಎಲ್ಲಿದೆಯಪ್ಪ, ಸಂಸತ್ಗೆ ಹೋಗೋಕೆ ರೆಡಿ ಆಗ್ತಿದ್ದೀನಿ, ಈ ರೀತಿಯಾದಂತ ಒಂದು ಮಾತುಗಳು ಅಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಕರ್ನಾಟಕಕ್ಕೆ ಕುಮಾರಣ್ಣ, ಮಂಡ್ಯಕ್ಕೆ ನಿಖಿಲ್ ಅಣ್ಣ, ಮಂಡ್ಯದ ಹೆಮ್ಮೆಯ ಎಂಪಿ ನಿಖಿಲ್ ಅಂತ ಬರೆದಿದ್ದಾರೆ ಅಭಿಮಾನಿಗಳು. ಈಗ ಆಲ್ರೆಡಿ ನೋಡಿದೀವಿ ಯಾವ ರೀತಿಯಾಗಿ ಟ್ರೆಂಡ್ ಅನ್ನ ಸೃಷ್ಟಿ ಮಾಡಿತ್ತು ನಿಖಿಲ್ ಎಲ್ಲಿದೆಯಪ್ಪ ಅನ್ನುವ ಮಾತು ಅನ್ನೋದು. ಬಾಳೆಹಣ್ಣಿನ ಮೇಲೆ ಬರೆದಿದ್ದಾರೆ ಅಭಿಮಾನಿಗಳು. ಬಾಳೆಹಣ್ಣಿಗೆ ಜವನ ಹಾಕಿ ರಥಕ್ಕೆ ಎಸೆದಿದ್ದಾರೆ ಅಭಿಮಾನಿಗಳು. ರಥದ ಮೇಲೆ ಬಾಳೆಹಣ್ಣು ಜವನ ಹಾಕಿದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವ ಒಂದು ನಂಬಿಕೆ ಅಲ್ಲಿರುವಂಥದ್ದು. ಹೀಗಾಗಿ ಬಾಳೆಹಣ್ಣು ದವನ ಎಸೆದು ಹರಕೆಯನ್ನ ಕಟ್ಟಿಕೊಂಡಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು. ಇಲ್ಲಿ ತಮ್ಮ ಅಭ್ಯರ್ಥಿ ಗೆಲ್ಲಬೇಕು, ನಮ್ಮ ನಾಯಕ ಗೆಲ್ಲಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿಯಾದಂತ ಹರಕೆಯನ್ನ ಹೊತ್ಕೊಳ್ತಾರೆ ಅಭಿಮಾನಿಗಳು ಅನ್ನೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಅಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಆ ಬಾಳೆಹಣ್ಣಿನ ಮೇಲೆ ಯಾವ ರೀತಿಯಾಗಿ ಬರ್ದಿದ್ದಾರೆ. ನಿಖಿಲ್ ಎಲ್ಲಿದ್ಯಪ್ಪ, ಸಂಸತ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದೀನಿ ಅಂತೆಲ್ಲ ಅಲ್ಲಿ ಬರೆಯಲಾಗಿರುವಂಥದ್ದು. ಆ ಪುಟ್ಟ ಬಾಳೆಯ ಮೇಲೆ ಯಾವ ರೀತಿಯಾಗಿ ಬರೆದಿದ್ದಾರೆ ಹರಕೆಯನ್ನ ತೀರಿಸೋದಕ್ಕೋಸ್ಕರ ಅನ್ನೋದನ್ನ ನೋಡ್ತಾ ಇದ್ರೆ ಅಲ್ಲಿ ಜಾತ್ರೆ ನಡೀತಾ ಇರುತ್ತೆ. ಜಾತ್ರೆ ನಡೆಯುವಂತಹ ಸಂದರ್ಭದಲ್ಲಿ ಆ ತೇರಿನ ಮೇಲೆ ಈ ಒಂದು ಬಾಳೆಗಳನ್ನ ಬರೆದು ಬಿಟ್ಟು ಎಸೆದ್ರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅನ್ನುವ ನಂಬಿಕೆ ಅಲ್ಲಿರುವಂತ ಗ್ರಾಮದ ಗ್ರಾಮಸ್ಥರಲ್ಲಿ ಇರುವಂತದ್ದು. ಸೊ ಹೀಗಾಗಿ ಜೆಡಿಎಸ್ನ ಕಾರ್ಯಕರ್ತರು ಹಾಗೆ ನಿಖಿಲ್ ಅಭಿಮಾನಿಗಳು ಈ ರೀತಿಯಾಗಿ ಒಂದು ಹರಕೆಯನ್ನ ತೀರಿಸ್ತಾ ಇದ್ದಾರೆ.